ಎಲ್ಲರಿಗೂ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ ನೆಪೋಲಿಯನ್ ಬೋನಾಪಾರ್ಟ್ನ ಜೀವನ ಮತ್ತು ಸುಧಾರಣೆಗಳು. ನೆಪೋಲಿಯನ್ ಬೋನಾಪಾರ್ಟ್ನ ಜೀವನ ಮತ್ತು ಸುಧಾರಣೆಗಳನ್ನು ನೋಡ್ರಿ. ಜೀವನ ಮತ್ತು ಸುಧಾರಣೆ ಮತ್ತು ಅವರ ಉದ್ದೇಶಗಳು ನೋಡ್ರಿ. ಫಸ್ಟ್ ಪೀಠಿಕೆ ಒಳಗೆ ಏನು ಬರಿಬೇಕಂದ್ರೆ ಫ್ರೆಂಚ್ ಕ್ರಾಂತಿಯ ವಿಶ್ವದ ಒಬ್ಬ ಮಹಾನಾಯಕನಾಗಿದ್ದ ನೆಪೋಲಿಯನ್ ಬೋನಾಪಾರ್ಟ ಶ್ರೇಷ್ಠ ದಂಡನಾಯಕ ಆಗಿದ್ದ, ಅದೇ ರೀತಿ ಆಡಳಿತಗಾರನಾಗಿದ್ದ. ಇವನು ಏನಾಗಿದ್ದಾನೆ 15ನೇ ವಯಸ್ಸಿನಿಗಿಂತಲೂ ಹೆಚ್ಚಿನ ಕಾಲ ಈತ ಯುರೋಪ್ ಖಂಡದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಯಾಗಿದ್ದ. ಆತ ಬೇರೆ ಯಾರು ಅಲ್ಲ, ನೆಪೋಲಿಯನ್ ಬೋನಾಪಾರ್ಟ್. ನಿಜವಾಗಿಯೂ 1799ರಿಂದ 1815ರವರೆಗೆ ಕಾಲಾವಧಿಯೊಳಗೆ ನೆಪೋಲಿಯನ್ ಯುಗ ಎಂದು ಕರೀತಾರೆ. ಎಷ್ಟರವರೆಗೆ 1799 ಹಿಡಿದ 1815ರವರೆಗೆ ಕಾಲಾವಧಿ ಏನಿದೆ ನೆಪೋಲಿಯನ್ ಯುಗ ಎಂದು ಕರೆಯುತ್ತಾರೆ. ಅದೇ ರೀತಿ ನೆಪೋಲಿಯನ್ ಬೋನಾಪಾರ್ಟ್ನ ಜೀವನ ಯಾವ ರೀತಿ ಇತ್ತು ಎಂಬುದನ್ನು ನೋಡ್ಬರಿ. ಆರಂಭದ ಅಥವಾ ಆರಂಭಿಕ ಜೀವನ ಹೇಗಿತ್ತ ಎಂಬುದನ್ನು ತಿಳ್ಕೊಂಡ್ರಿ. ನೆಪೋಲಿಯನ್ ಬೋನಾಪಾರ್ಟ್ ಕೋರ್ಸಿಕಾ ದ್ವೀಪದ ಅಜ್ವಾಸಿಯಾ ಎಂಬ ಆಗಸ್ಟದಲ್ಲಿ 1769ರಂದು ಜನಿಸಿದರು. ದ್ವೀಪದ ಅಜಾಸಿಯೋ ಎಂಬಲ್ಲಿ ಆಗಸ್ಟ್ 15, 1769ರಂದು ಜನಿಸಿದರು. ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟ್ ಈತನ ತಂದೆ. ಈತನ ತಂದೆ ಹೆಸರೇನ್ರಿ? ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟ್. ಈತನ ತಂದೆ ಹೆಸರು ಕೌಂಟ್ಸ್ ಲಿಟಿಸಿಯಾ ರೊಮ್ಯಾಲಿಯನ್. ಅವರ ತಾಯಿ ಹೆಸರು ತಾಯಿಯಾಗಿದ್ದಳು. ಬಾಲ್ಯ ವ್ಯವಸ್ಥೆಯಲ್ಲಿ ಈತನು ತನ್ನ ಆತ್ಮವಿಶ್ವಾಸ ಮತ್ತು ಸತತ ಶ್ರಮದಿಂದ ಹಾಗೂ ಅತ್ಯಂತ ಮಹತ್ವಾಕಾಂಕ್ಷೆಗಳ ಗುಣಗಳನ್ನು ಹೊಂದಿದ್ದ. ಯಾರ್ರಿ? ನೆಪೋಲಿಯನ್ ಬೋನಾಪಾರ್ಟ್ ಹೊಂದಿದ್ದ. ಸತತ ಶ್ರಮ ಹಾಗೂ ಅತ್ಯಂತ ಮಹತ್ವಾಕಾಂಕ್ಷೆಗಳ ಗುಣಗಳನ್ನು ಇವ ಹೊಂದಿದ್ದ. ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ನಂತರ ಪ್ಯಾರಿಸ್ ಸೇನಾ ಅಕಾಡೆಮಿಯ ಶಿಕ್ಷಣ ಪಡೆದು, ಇವರ ಶಿಕ್ಷಣ ಏನಾಗಿದೆ ಪ್ಯಾರಿಸ್ ಸೇನಾ ಅಕಾಡೆಮಿಯ ಶಿಕ್ಷಣ ಪಡೆದುಕೊಂಡಿದ್ರಿ. ಅದೇ ರೀತಿ ಸೇನಾ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಇವರ ನೆಪೋಲಿಯನ್ ಬೋನಾಪಾರ್ಟ್ ಏನಾಗಿತ್ತಂದ್ರೆ ಆಸಕ್ತಿ ಅದರ ಮೇಲೆ ಸೈನ್ಸ್ ಮೇಲೆ, ವಿಜ್ಞಾನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದು ಅದರಲ್ಲಿರುವ ಶಿಕ್ಷಣವನ್ನು ಪಡೆದುಕೊಂಡನು. ಇವರು ಏನು ಮಾಡಿದ್ರು? ಅದರಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರಂತೆ. ಅದೇ ರೀತಿ ನೆಪೋಲಿಯನ್ ಬೋನಾಪಾರ್ಟ್ ಇವನು ಏನಂದ್ರೆ 17ನೇ ವಯಸ್ಸಿನಲ್ಲಿ ಫ್ರೆಂಚ್ ಸೇನೆಯ ಪಿರಂಗಿಯ ಪಡೆದು ಅಧಿಕಾರಿಯಾದ. ಪಡೆಯ ಅಧಿಕಾರಿಯಾಗಿದ್ದ. ಅದೊಂದು ಪಿರಂಗಿ ಇದ್ದ, ಆ ಪಡೆಯ ಅಧಿಕಾರ ಆದ. ಅದೇ ರೀತಿ ತನ್ನ ಸಾಮರ್ಥ್ಯದಿಂದ ಹುದ್ದೆಗೆ ಬಡ್ತಿ ಬಂದಿದ್ದ. ಹುದ್ದೆಗೆ ಹೆಚ್ಚಿನ ವ್ಯಕ್ತಿ ಹಾಕೋತ ಹೋದ್ರಿ, ಪ್ರಮೋಷನ್ ಹಾಕೋತ ಹೋಗ್ರಲ್ಲ ಹಂಗ. ಅದೇ ರೀತಿ ನೆಪೋಲಿಯನ್ ಏಳಿಗೆ. ನೆಪೋಲಿಯನ್ ಏನೇನು ಮಾಡಿದ? 1796ರಲ್ಲಿ ಡೈರೆಕ್ಟರಿ ಸರ್ಕಾರವು ನೆಪೋಲಿಯನ್ ಅನ್ನು ಇಟಲಿಯ ಫ್ರೆಂಚ್ ಸೇನೆಯ ದಂಡನಾಯಕನಾಗಿ ನೇಮಿಸಿತು. ನೆಪೋಲಿಯನ್ ಬೋನಾಪಾರ್ಟ್ ಸರ್ಕಾರ ಏನ್ ಮಾಡ್ತಂದ್ರ 1796ರಲ್ಲಿ ಈ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಂದ್ರ ಇಟಲಿಯ ಫ್ರೆಂಚ್ ಸೇನೆಯ ದಂಡನಾಯಕನಾಗಿ ನೇಮಕ ಮಾಡ್ತಾರ್ರಿ. ತದನಂತರ ನೆಪೋಲಿಯನ್ ಬೋನಾಪಾರ್ಟ್ನ ಇಟಲಿಯ ಮೇಲೆ ಮಾಡಿದ ದಂಡಯಾತ್ರೆ ಅತ್ಯಂತ ಯಶಸ್ವಿಯಾಗಿತ್ತು. ಸೇನಾಧಿಕಾರಿ ಮಾಡ್ತಾರ, ಅವನ ಫ್ರೆಂಚ್ನ ಸೇನಾ ದಂಡನಾಯಕನಾಗಿ ಮಾಡ್ತಾರ. ತದನಂತರ ಈತನು ಇಟಲಿಯ ಮೇಲೆ ಮಾಡಿದ ದಂಡಯಾತ್ರೆಯು ಅತ್ಯಂತ ಯಶಸ್ವಿಯಾಗಿತ್ತು. ತದನಂತರ ನೆಪೋಲಿಯನ್ ಮೊದಲು ಸ್ಟಾಡಿಯನ್ನನ್ನು ನಂತರ ಆಸ್ಟ್ರೇಲಿಯನ್ನನ್ನು ಸೋಲಿಸಿದ. ಸ್ಟಾಡಿಯನ್ ಮತ್ತು ಆಸ್ಟ್ರೇಲಿಯನ್ನ ಪ್ರಥಮ ಬಾರಿಗೆ ಸೋಲಿಸಿರ್ತಾನ್ರಿ. ಯಾವಾಗ 1797ರಲ್ಲಿ ನಡೆದ ಕ್ಯಾಪೋ ರೋಮಿಯೋ ಒಪ್ಪಂದದಿಂದ ಫ್ರಾನ್ಸ್ ದೇಶಕ್ಕೆ ಅಪಾರ ಯಶಸ್ಸನ್ನು ಗಳಿಸಿಕೊಟ್ಟ. ನೆಪೋಲಿಯನ್ ಬೋನಾಪಾರ್ಟ್ ಅಪಾರ ಗೆಲುವನ್ನು ಅಲ್ಲಿ ಏನ್ ಮಾಡ್ತಾನಂದ್ರ ಯಶಸ್ಸನ್ನು ಗಳಿಸಿಕೊಟ್ಟನ. ಅದೇ ರೀತಿ ನೆಪೋಲಿಯನ್ ಬೋನಾಪಾರ್ಟ್ನ ತನ್ನ ದಿಗ್ವಿಜಯಗಳ ಮತ್ತು ತನ್ನ ಯುರೋಪಿನ ನಕಾಶೆಯ ಪುನಃ ರಚಿಸಲು ಆರಂಭಿಸಿದ. ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾರೆ? ತನ್ನ ದಿಗ್ವಿಜಯ ಮೂಲಕ ಯುರೋಪಿನ ನಕಾಶೆಗಳನ್ನ ಪುನರ್ರಚಿಸಲು ಆರಂಭಿಸುತ್ತಾನ. ತದನಂತರ ಇಟಲಿ ಹಾಗೂ ಬೈಟಿಲಿಯಂ ದೇಶಗಳ ಮೇಲೆ ನಿರಂಕುಶ ಆಡಳಿತವನ್ನ ಹೇರಿದ. ಇಟಲಿ ಹಾಗೂ ಬೈಟಿಲಿಯಂ ದೇಶಗಳ ಮೇಲೆ ನಿರಂಕುಶ ಆಡಳಿತನ ಯಾರು? ನೆಪೋಲಿಯನ್ ಬೋನಾಪಾರ್ಟ್
ಹೇರ್ತಾನ. ತದನಂತರ ಈಜಿಪ್ತಿನ ಮೇಲೆ ದಂಡಯಾತ್ರೆಯ ಉದ್ದೇಶವು ಬ್ರಿಟಿಷರ ಸಾಮ್ರಾಜ್ಯ ಮತ್ತು ಸಾಹಿತ್ಯದ ಮೇಲೆ ದಾಳಿ ಮಾಡುವುದಾಗಿತ್ತು ಎಂಬುದನ್ನ ಇಲ್ಲಿ ತಿಳಿಸ್ತಾರ. ತದನಂತರ ಅರಾಮಿಡ್ ಕದನದ ನೆಪೋಲಿಯನ್ನನ್ನು ಇಂಗ್ಲೆಂಡಿನ ಮೇಲೆ ದಿಗ್ವಿಜಯ ಸಾಧಿಸಲು ಸಾಧ್ಯವಾಯಿತು. ಆದರೆ ನೈಟ್ ಅಥವಾ ಅಬುಕಿಯರಂಬೈ ಬೇ ಎಂಬ ನೌಕಾ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ನಿಂದ ಸೋಲಲ್ಪಟ್ಟನು. ಮೊದಲ ಬಾರಿಗೆ ನೋಡ್ರಿ ಇಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಸೋಲಲ್ಪಡ್ತಾನ, ಅಡ್ಮಿರಲ್ ನಿಂದ ಸೋಲಲ್ಪಡ್ತಾನ. ತದನಂತರ ನೆಪೋಲಿಯನ್ ಬೋನಾಪಾರ್ಟ್ನ ದಿಗ್ವಿಜಯಗಳು ಯಾವ ನಿಯಮಗಳನ್ನ ಇದ್ದು ಎಂಬುದನ್ನು ನೋಡ್ರಿ. ನೆಪೋಲಿಯನ್ ಬೋನಾಪಾರ್ಟ್ ದಿಗ್ವಿಜಯ ನೋಡ್ಬರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಆನ್ ಮಾಡ್ಕೊರಿ. ಈ ನೋಡಿಸ್ಬೇಕಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಕಂಪ್ಲೀಟ್ ನೋಡ್ರಿ. ಈಗ ಏನು ನೋಡಂದ್ರೆ ದಿಗ್ವಿಜಯಗಳನ್ನು ನೋಡೋಣ. ನೆಪೋಲಿಯನ್ ದಿಗ್ವಿಜಯಗಳು. ಟ್ರಫಾಲ್ಗರ್ ಕದನ 1805ರಲ್ಲಿ ಆಗ್ತದೆ. 1804ರಲ್ಲಿ ನೆಪೋಲಿಯನ್ ತಾನೆಯ ಪ್ರಾಚೀನ ಚಕ್ರವರ್ತಿ 1ನೆಯ ನೆಪೋಲಿಯನ್ ಎಂಬ ಕಿರೀಟ ಪಡಿತಾನ. ಇಲ್ಲಿ ಈ ಟ್ರಫಾಲ್ಗರ್ ಕದನ ಒಳಗೆ ಏನು ಮಾಡ್ತಾರೆ ಅಂದ್ರೆ ಇವರು 1804ರಲ್ಲಿ ನೆಪೋಲಿಯನ್ ತಾನೇ ಫ್ರಾನ್ಸ್ನ ಚಕ್ರವರ್ತಿ 1ನೆಯ ನೆಪೋಲಿಯನ್ ಎಂದು ಕಿರೀಟ ಧರಿಸ್ತಾನ. ಅದನಂತರ 10 ವರ್ಷಗಳ ಕಾಲ ಸಾಮ್ರಾಟ್ ಅವನ ಸತತ ಯುದ್ಧ ಸಾಕ್ಷಿಯಾಯಿತು. ಫ್ರಾನ್ಸ್ನ ಶಕ್ತಿ ಬೆಳೆಯುತ್ತಿರುವುದನ್ನು ಗಮನಿಸಿ ಯುರೋಪಿನ ಇನ್ನಿತರ ರಾಷ್ಟ್ರಗಳಾದ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ರಷ್ಯಾ ಅಂಡ್ ಸ್ವೀಡನ್ಗಳು ಮತ್ತು ಫ್ರಾನ್ಸ್ ವಿರುದ್ಧ ಒಂದೇ ಒಕ್ಕೂಟವನ್ನು ರಚಿಸ್ತಾರ. ಇವೆಲ್ಲ ರಾಷ್ಟ್ರಗಳು ಒಂದೇ ಒಕ್ಕೂಟವನ್ನು ರಚಿಸ್ತಾವ. ಆ ಸಮಯದಲ್ಲಿ ಈ ಅವಧಿಯಲ್ಲಿ 2 ಮಹತ್ವ ಯುದ್ಧಗಳನ್ನು ಜರುಗ್ತಾವ. ಈ ವಿಷಯಗಳನ್ನ ಕುರಿತು ತದನಂತರ 2 ಮಹತ್ವದ ಯುದ್ಧಗಳನ್ನು ಜರುಗಿತ್ತು. ಅವುಗಳೆಂದರೆ 1805ರಲ್ಲಿ ನಡೆದ ಟ್ರಫಾಲ್ಗರ್ ನೌಕಾದಳ ಕದನ ಮತ್ತು ಫ್ರೆಂಚ್ನ ಸೇನೆಯನ್ನ ಸೋತು ಹೋಯಿತು. ಫ್ರೆಂಚ್ ಸೇನೆ ಏನಾಗಿರುತ್ತೆ ಆ ಕಾಲದಲ್ಲಿ ಸೋತು ಇರ್ತದ. ನೆಪೋಲಿಯನ್ ಮಾಡಿದ ಮತ್ತೊಂದು ಕದನವೇನೆಂದರೆ ಆಸ್ಟರ್ಲಿಸ್ಟ್. ನೆಪೋಲಿಯನ್ ಮಾಡಿದ ಆಸ್ಟರ್ಲಿಸ್ಟ್ ಕದನ 1805ರೊಳಗೆ ಮಾಡ್ತಾರೆ. ಈ ಕದನವನ್ನ 1805ರೊಳಗೆ ಮಾಡ್ತಾರ. ನೆಪೋಲಿಯನ್ ಬೋನಾಪಾರ್ಟ್ ತನ್ನ ಪ್ರಬಲದ ಭೂಮಿ ಅಥವಾ ಭೂಸೇನೆಯ ಲಾಭವನ್ನ ಪಡೆದುಕೊಂಡಿದ್ದನು. ಅದೇ ರೀತಿ 1805ರಲ್ಲಿ ಜರುಗಿತು. ಆಸ್ಟರ್ಲಿಸ್ಟ್ ಕದನದಲ್ಲಿ ಆಸ್ಟ್ರೇಲಿಯಾ ಮತ್ತು ರಷ್ಯಾಗಳ ಸಂಯುಕ್ತ ಸೈನ್ಯವನ್ನ ಏನಾಗಿರ್ತಂದ್ರ ಅತ್ಯಂತ ಹೀನಾಯವಾಗಿ ಸೋಲಿಸಲ್ಪಟ್ಟಿರ್ತಾನ. ಆಸ್ಟರ್ಲಿಸ್ಟ್ ಕದನದಲ್ಲಿ ಹೀನಾಯವಾಗಿ ಸೋಲಿಸಲ್ಪಟ್ಟಿರ್ತಾನ. ಸೋತ ಆ ದೇಶಗಳ ಆತನ ಅಧೀನಕ್ಕೊಳಪಟ್ಟವು, ತನ್ನ ರಾಜನ ಅಧೀನದಲ್ಲಿ ಒಳಪಟ್ಟವು. ಅವಾಗ ನೆಪೋಲಿಯನ್ ರಷ್ಯಾದ ಮೇಲೆ ಜಾರ್ನೊಂದಿಗೆ 1807ರಲ್ಲಿ ಪ್ರಸಿದ್ಧ ತಿಲ್ಸಿಟ್ ಒಪ್ಪಂದವನ್ನು ಮಾಡಿಕೊಂಡನು. ಈ ಅವಧಿಯಲ್ಲಿ ನೆಪೋಲಿಯನ್ ಅಧಿಕಾರ ಮತ್ತು ಫರಾಮ್ ಕಾನ್ಸ್ಟೆಯನ್ನು ತಲುಪಿದನು. ಈಗ ಇಂಗ್ಲೆಂಡ್ನ ಹೊರತುಪಡಿಸಿ ಇಡೀ ಯುರೋಪ ಖಂಡವೆಲ್ಲ ಮಾಡಿರ್ತಾನಂದ್ರ ಆತನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದನು. ಇಂಗ್ಲೆಂಡ್ನ ಮಾತ್ರ ನೆಪೋಲಿಯನ್ನ ಬದ್ಧವೈರಿಯಾಗಿಯೇ ಉಳಿದುಕೊಂಡಿತು. ತದನಂತರ ಖಂಡಾಂತರ ಪದ್ಧತಿ ನೋಡ್ಕೊರಿ. ಪಾಯಿಂಟ್ಸ್ ಆನ್ಸರ್ ಯಾವ ರೀತಿ ಬರೀಬೇಕೆಂಬುದನ್ನ ಇಲ್ಲಿ ಆನ್ಸರ್ ಅನ್ನು ನೀಡಲಾಗಿದೆ, ನೀವು ಓದ್ಕೊಂಡು ಬರೀರಿ. ಅದೇ ರೀತಿಯ ರಷ್ಯಾದ ದಂಡಯಾತ್ರೆ ಯಾವ ರೀತಿ ಆಗೈತೆ ಎಂಬುದನ್ನ ಈ ಕೆಳಗಿನ ಪಾಯಿಂಟ್ಸ್ ಅಲ್ಲಿ ವಿವರಣೆ ಮಾಡ್ತಾರೆ, ನೀವು ನೋಡ್ಕೊರಿ. ಅದೇ ರೀತಿಯ ಲಿಪ್ಜಿಗ್ ಕದನ 1813 ನಡೀತೈತ್ರಿ. ಲಿಸಿಪಾಸನ್ನ ತೊರೆದು ಬೆಲ್ಜಿಯಂಗೆ ಓಡೋಗಿ ಆಶ್ರಮದಲ್ಲಿ ಮಾಡಿದ ಎಲ್ಲವೂ ಬರ್ತದ. ವಾಟರ್ಲೂ ಕದನ 1815 ಆಕತ್ತದ. ವಾಟರ್ಲೂ ಕದನ 1815 ಆಕದ. ಅದೇ ರೀತಿ ನೆಪೋಲಿಯನ್ಗಳ ಸುಧಾರಣೆಯನ್ನು ಯಾವ ರೀತಿ ಸುಧಾರಣೆ ಮಾಡ್ಯಾನ ನೆಪೋಲಿಯನ್ ಹೆಚ್ಚಿನ ಸುಧಾರಣೆ ಮತ್ತು ಕಾನ್ಸುಲೈಟ್
ಸರ್ಕಾರದ ಅವಧಿಯಲ್ಲಿ ಮಾಡಿದಾಗಿತ್ತು. ಅವನ ಆಡಳಿತ ಫ್ರಾನ್ಸ್ ಮರು ನಿರ್ಮಾಣದತ್ತ ಕೊಂಡೊಯ್ಯಿತು. ಫ್ರಾನ್ಸ್ ಕ್ರಾಂತಿ 10 ವರ್ಷಗಳ ತೀವ್ರ ಮತ್ತು ಅಮೂರ್ಲಾಂಗ್ ಬದಲಾವಣೆಗಳನ್ನು ಫ್ರಾನ್ಸ್ ಗೊಂದಲ ಮತ್ತು ಅಸ್ತವ್ಯವಸ್ಥೆಯನ್ನು ಅನುಭವಿಸುತ್ತಿತ್ತು. ಆ ನಿಯಮದಲ್ಲಿ ತನ್ನ ಆಡಳಿತಾತ್ಮಕ ನಿಯಮಗಳನ್ನು ಒಳಪಡುತ್ತದ. ಅದೇ ರೀತಿ ಉಂಟಾಗದ ಗೊಂದಲಗಳ ಉಂಟಾಗದ ಆಕತಿ. ತದನಂತರ ಅವನಿಯಮದ ಕ್ರಮಬದ್ಧ ತರ್ತಾನ. ಅದೇ ರೀತಿ ಆಡಳಿತಾತ್ಮಕ ಸುಧಾರಣೆಗಳನ್ನು ಯಾವಿರ್ತಾವ ಎಂಬುದನ್ನು ಇಲ್ಲಿ ನೋಡ್ಕೊರಿ. ಸರಿಯಾಗಿ ನೀವು ಓದ್ಕೊರಿ. ಅದೇ ರೀತಿ ನೆಪೋಲಿಯನ್ನ ಸಂಹಿತೆಗಳನ್ನು 40 ಯುದ್ಧಗಳಲ್ಲಿ ಸಾಧಿಸಲ್ಪಟ್ಟತನ ನಾಗರಿಕ ಸಂಹಿತೆಗಳನ್ನು ಜಾರಿಗೊಳಿಸ್ತಿರ್ತಾನ. ಅದೇ ರೀತಿ ಮೊದಲು ಈತನು ನಾಗರಿಕ ಸಂಹಿತೆಯನ್ನು ರೂಪಿಸ್ತಾನ. ತದನಂತರ ಅದಕ್ಕೆ ಅಪಾರ ಸಂಹಿತೆಯ ನಿಯಮ, ದಂಡ ಸಂಹಿತೆ ಮತ್ತು ವಾಣಿಜ್ಯ ಸಂಹಿತೆಯನ್ನು ಜಾರಿಗೆ ತರ್ತಾನ. ತದನಂತರ ಕ್ರಾಂತಿಯ ಮುಖ್ಯ ಬೇಡಿಕೆಗಳಾಗಿ ಸಮಾನತೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಮತ್ತು ಭೂಮಿಯ ಬದ್ಧಮುಕ್ತ ಮೊದಲಾದವುಗಳನ್ನು ಇಲ್ಲಿ ತಿಳಿಸ್ತಾನ. ತದನಂತರ ಯಾವ್ದಂದ್ರ ಕಾನ್ಕಾರ್ಡನ್ ಅಂದ್ರೆ ಧಾರ್ಮಿಕ ಒಪ್ಪಂದ. ತದನಂತರ ಶಿಕ್ಷಣ ನೆಪೋಲಿಯನ್ ಕಾಲದಲ್ಲಿ ಯಾವ ರೀತಿ ಶಿಕ್ಷಣ ಇತ್ತು ಎಂಬುದನ್ನು ನಾವು ಇಲ್ಲಿ ಕನ್ನಡದಲ್ಲಿ ನೋಡ್ಬೋದು. ಲೋಕೋಪಯೋಗ ಕಾರ್ಯಗಳನ್ನು ಇಲ್ಲಿ ನಡೀಬಹುದು. ಈ ನೇಮಕ ತಕ್ಕಂತೆ ಅಲ್ಲಿ ಕೆಳಗಡೆ ನೀಡಲಾಗಿದೆ. ನೋಡ್ರಲ್ಲ, ಇಲ್ಲಿ ಲೋಕೋಪಯೋಗಿ ಕಾರ್ಯಕ್ರಮಗಳನ್ನು ಕಾಣಬಹುದು. ಅದೇ ರೀತಿ ಶಿಕ್ಷಣ, ಧಾರ್ಮಿಕ ಒಪ್ಪಂದ ಮತ್ತು ನೆಪೋಲಿಯನ್ ಸಂಹಿತೆ ಮತ್ತು ನೆಪೋಲಿಯನ್ ಸುಧಾರಣೆಗಳನ್ನು ಇಲ್ಲಿ ನೋಡಬಹುದು. ಅದೇ ರೀತಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.